ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಗೆ ಗುರು ರಾಶಿಯಾಧಿಪತಿ ಅಲ್ವಾ? ಹಾಗೆ ನಿಮ್ಮ ರಾಶಿಯಿಂದ 4ನೇ ಮನೆ ಚತುರ್ಥ ಭಾವಕ್ಕೂ ಗುರುನೇ ರಾಶಿಯಾಧಿಪತಿ. ನಿಮ್ಮ ರಾಶಿಯಾಧಿಪತಿ ಇಷ್ಟು ದಿನ ಸಪ್ತಮ ಭಾವದಲ್ಲಿದ್ದರು. ಈಗ ಅಷ್ಟಮ ಭಾವ ಬಂದು ಆಯುಷ್ಯ ಸ್ಥಾನ. ಅಷ್ಟಮ ಭಾವದಲ್ಲಿ ಏನಾದರೂ ಅಶುಭ ಗ್ರಹಗಳ ಸಂಚಾರ ಮಾಡುತ್ತಿದ್ದರೆ ಸ್ವಲ್ಪ ಆಯುಷ್ಯದಲ್ಲಿ ಕಂಟಕ ಬರುತ್ತೆ. ಅಂದರೆ ಆಕ್ಸಿಡೆಂಟ್ ಆಗೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ ಬರೋದು, ಆ ಥರ ಎಲ್ಲ ಆಗುತ್ತೆ ಅಲ್ವಾ? ಆದರೆ ಅಷ್ಟಮದಲ್ಲಿ ಶುಭ ಗ್ರಹ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ, ಅದೂ ಉಚ್ಚ ಸ್ಥಾನದಲ್ಲಿ ಗುರು ಸಂಚಾರದಿಂದಾಗಿ ನಿಮ್ಮ ಆಯುಷ್ಯಕ್ಕೆ ರಕ್ಷಣೆ ನೀಡುತ್ತಾನೆ. ಗುರು ಇಲ್ಲಿ ನಿಮಗೆ ಅಂದರೆ ಕಾಪಾಡ್ತಾನೆ. ನಿಮ್ಮ ಹೆಲ್ತು ಇರಲಿ, ನಿಮ್ಮ ಆಯುಷ್ಯಕ್ಕೆ ಕಾಪಾಡೋಕ್ಕೆ 8ನೇ ಮನೆಗೆ ಬಂದಿದ್ದಾನೆ. ಅಷ್ಟಮಕ್ಕೆ ಗುರು ನಿಮ್ಮ ರಾಶಿಯಿಂದ 8ನೇ ಮನೆ ಅಂದರೆ ಅಷ್ಟಮ ಭಾವದಲ್ಲಿ ಶುಭಗ್ರಹ ಗುರು ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನೇ ಸವಾಲುಗಳಿದ್ರೇನೋ, ಯಾವುದೇ ಸಮಸ್ಯೆ ಇದ್ರೇನೋ ಆರೋಗ್ಯದಲ್ಲಿ, ಹೆಲ್ತ್ ಚಾಲೆಂಜಸ್ ಗುರುವಿನಿಂದಾಗಿ ಇಲ್ಲಿ ಗುರು ನಿಮ್ಗೇನು ಮಾಡ್ತಾನಂದರೆ ರಕ್ಷಣೆ ಕೊಡ್ತಾನೆ. ರಕ್ಷಣೆ ಸಿಗುತ್ತೆ ನಿಮಗೆ ಗುರುವಿನಿಂದ, ಪ್ರೊಟೆಕ್ಷನ್. ನಿಮಗೆ ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೇನೋ ಆ ಸಮಸ್ಯೆಯಿಂದನೂ ನೀವು ಆಚೆ ಬರ್ತೀರಾ, ಅಂದರೆ ಗುಣಮುಖರಾಗ್ತೀರಾ. ಅಂದರೆ ಹೀಲ್ ಮಾಡೋಕ್ಕೇ ಗುರು ಇಲ್ಲಿ ಹೆಲ್ಪ್ ಮಾಡ್ತಾರೆ. ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೇನೋ ಹೀಲ್ ಮಾಡ್ತಾನೆ. ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಸಹಾಯವಾಗುತ್ತೆ. ನಿಮಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರೇನೋ ದಯವಿಟ್ಟು ಕೇರ್ ತಗೊಳ್ಳಿ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇದ್ರೇನೋ ಅಥವಾ ಮಾನಸಿಕ ಒತ್ತಡ, ಸ್ಟ್ರೆಸ್ಸು ಎಲ್ಲ ಇದ್ರೇನೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಗುರು ನಿಮಗೆ ತುಂಬಾ ಸಹಾಯ ಮಾಡ್ತಾನೆ ಆರೋಗ್ಯದ ವಿಚಾರದಲ್ಲಿ. ಹಣಕಾಸಿನ ವಿಷಯದಲ್ಲಿ ಜಾಸ್ತಿ ಖರ್ಚಾಗ್ಬೋದು. ಅದಕ್ಕೆ ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿ, ಜಾಗರೂಕರಾಗಿ. ಹಾಗೆ ಯಾವುದಾದ್ರೂ ಮನೆಯಿಂದನೂ ನಿಮಗೆ ಲಾಭ ಬರ್ಬೋದು, ಅಥವಾ ಭೂಮಿಯಿಂದನೂ ಲಾಭ ಬರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರೋದಿದ್ರೇನೋ ನಿಮಗೆ, ಅದರಿಂದನೂ ನಿಮಗೆ ಅನುಕೂಲವಾಗೋ ಸಾಧ್ಯತೆ ಈ ಸಂದರ್ಭದಲ್ಲಿ ಆಗುತ್ತೆ. ಲಾಭ ಸಿಗುತ್ತೆ. ಎಲ್ಲ ಮೂಲಗಳಿಂದ ನಿಮಗೆ ಲಾಭಗಳ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ, ಗುರು ಅಷ್ಟಮದಲ್ಲಿ ಇರೋದ್ರಿಂದ ಧನುರಾಶಿಯವರಿಗೆ ಈ ಸಮಯ ತುಂಬಾ ಶಕ್ತಿಶಾಲಿ ಸಮಯ ಅಂತ ಹೇಳ್ಬೋದು. ಪವರ್ಫುಲ್ ಟೈಮ್ ಅಂತ ಹೇಳ್ಬೋದು. ಯಾಕಂದರೆ ಯಾವ ವಿಚಾರದಲ್ಲಂದರೆ ನಿಮಗೆ ಏನನ್ಸುತ್ತಂದರೆ ನಿಮ್ಮ ಅಂತರಾತ್ಮದಿಂದ ನೀವೇನೋ ಒಂದು ಪರಿವರ್ತನೆ ಮಾಡ್ಕೋಬೇಕು, ಟ್ರಾನ್ಸ್ಫರ್ಮೇಷನ್ ಅಂತಾರಲ್ಲ, ಬದಲಾವಣೆ ತಂದ್ಕೋಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಆ ಥರ ಅನಿಸೋ ಥರ ಮಾಡ್ತಾನೆ ಇಲ್ಲಿ ಗುರು ಅಷ್ಟಮದಲ್ಲಿರೋದ್ರಿಂದ. ಮತ್ತು ಆಧ್ಯಾತ್ಮದ ಕಡೆಗೆ ಆಸಕ್ತಿನೂ ಜಾಸ್ತಿ ಮಾಡ್ತಾನೆ. ಆಗುತ್ತೇನೋ ಗುರು ಇಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ಆಸಕ್ತಿ ಬರೋ ಥರ ಮಾಡ್ತಾನೆ ಮೈಂಡ್ಗೆ. ಅದರ ಬಗ್ಗೆ ತಿಳ್ಕೊಳ್ಳೋದು, ಸಂಶೋಧನೆ ಮಾಡೋದು, ತಿಳ್ಕೊಂಡು ಈ ಗುರುವಿನ ಸಂಚಾರ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ವಿಚಾರದಲ್ಲೆಲ್ಲ ನಿಮ್ಮ ಆಲೋಚನೆಗಳೇ, ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ಬೇರೆ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಇಲ್ಲಿ ಹೇಗಿರುತ್ತಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಹಿಂದಿನ ಕರ್ಮದ ಹೊರೆಯನ್ನು, ಕಾರ್ಮಿಕ್ ಬರ್ಡನ್ ಅಂತಾರಲ್ಲ, ಕರ್ಮದ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಗುರು ಸಹಾಯ ಮಾಡ್ತಾನೆ. ನಿಮ್ಮ ಬಗ್ಗೆ ನೀವೇ ತಿಳ್ಕೋಬೇಕು. ನಿಮ್ಮ ಹಿಂದಿನದ್ದು ಏನಾದರೂ ತಪ್ಪುಗಳು ಇದ್ದರೆ ಅದನ್ನು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಿಗೆ ಗುರು ಇಲ್ಲಿ ತರ್ತಾನೆ ಆ ಥರ ಆಲೋಚನೆಗಳು. ಅದರಿಂದ ನೀವು ಈ ಥರ ಆಲೋಚನೆ ಮಾಡೋದ್ರಿಂದ, ಆಧ್ಯಾತ್ಮದ ಕಡೆಗೆ ಜಾಸ್ತಿ ಆಸಕ್ತಿ ತೋರಿಸೋದ್ರಿಂದ ನಿಮ್ಮ ಜೀವನದ ಅಡೆತಡೆಗಳು, ಅಂದರೆ ಲೈಫ್ ಆಬ್ಸ್ಟ್ಯಾಕಲ್ಸು ಏನೇ ಇದ್ರೇನು ಎಲ್ಲ ನಿವಾರಣೆ ಆಗುತ್ತೆ. ಆ ಥರ ಇಲ್ಲಿ ಗುರು ಅನುಕೂಲ ಮಾಡಿಕೊಡ್ತಾನೆ.
ಒಟ್ಟಾರೆ ಗುರು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಏನೇ ಇದ್ರೇನು ಎಲ್ಲ ಗುಣಮುಖರಾಗಿ ಆಚೆ ಬರೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಗುರು. ಮತ್ತು ಆಧ್ಯಾತ್ಮದ ಕಡೆ ಬದಲಾವಣೆ ಅಂದರೆ ನಿಮ್ಮ ಕರ್ಮದ ಹೊರೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಲೋಚನೆ ಕೊಡ್ತಾನೆ ಇಲ್ಲಿ ಗುರು 8ನೇ ಮನೆಯಲ್ಲಿರೋದ್ರಿಂದ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ತುಂಬ ವಿನಯತೆ, ನಮ್ರತೆಯಿಂದ, ತಾಳ್ಮೆಯಿಂದ ನೀವು ವರ್ತನೆ ಮಾಡಿ ಮತ್ತು ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಧನುರಾಶಿಯವರಿಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಜುಲೈ 14ರಿಂದ ಆಗಸ್ಟ್ 12, 2026 ಈ ಸಂದರ್ಭದಲ್ಲಿ ಯಾವುದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ತಪ್ಪಿಸಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಗುರು ಈ ಸಮಯದಲ್ಲಿ ಅಸ್ತನಾಗ್ತಾನೆ. ಸೂರ್ಯನ ತುಂಬ ಹತ್ತಿರ ಬರೋದ್ರಿಂದ ಗುರುವಿನ ಶಕ್ತಿ ಕಳೆದುಕೊಳ್ಳೋದ್ರಿಂದ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡೋದೇ ಉತ್ತಮ. ಪರಿಹಾರ ಬಂದು ಹಸುವಿಗೆ ಆಹಾರ ನೀಡಿ. ಧನ್ಯವಾದಗಳು.